ಯಾರು ತಾವು ಬೇಕಾದರೂ ಎಣಗ್ಬೋದು, ಆದರೆ ಇನ್ನು ನಮ್ಮ ಮಾವ ಪುಟ್ಸ್ವಾಮಿ ಅವ್ರು ತಾವು ಎಣಗಕ್ಕಾಗಲ್ಲ. ಯಾವಾಗ ನೋಡಿದ್ರು ಎಡ ಎತ್ತಿರ ನಾಗಪ್ಪನ ಥರ ಬುಸ್ ಬುಸ್ ಅಂತಿರ್ತಾರೆ. ಇದನ್ನು ಹೆಂಗೆಪ್ಪ ಅಭ್ಯಾಸ ಮಾಡೋದು? ಶಂಕರೇಶ್ವರ, ಇದಕ್ಕೆ ನೀನೇ ಒಂದು ದಾರಿ ತೋರಿಸ್ಬೇಕು. ನೀವು ಅರಿಕತೆ ದಾಸರು ತಾನೆ? ಮತ್ತೆ ಅವ್ನ ಯಾರೋ ನಿಮ್ಮ ಮನೆ ಕಡೆ ತೋರಿಸ್ಬಿಟ್ಟು ಈ ಮನೇಲಿರೋದು ಅರಿಕತೆ ದಾಸರಲ್ಲ ಪುಂಗಿ ದಾಸ ಅಂದ್ಬಿಟ್ಟು ಹೋಗ್ಬಿಟ್ಟ. ಅವನಲ್ಲ ಅವನು ಅಪ್ಪಜ ಅಪ್ಪಜ ಯಾವನ ನಾವು ನಂಗೆ ಅಂದವನು ತಂದು ಅಟ್ಟಿಲಿರೋ ಬೇವು ಸೊಪ್ಪನ್ನೆಲ್ಲ ಆಚೆಗೆ ಸಾಗಂಟ ಸುಸ್ತಾಗೋಯ್ತು. ಐ ಲೈಕ್ ಇಟ್. ಎಂಥದಿದು ರಿಂಗ್ ಮಾಸ್ಟರ್ ಮತ್ತು ಜಾನಿಬಾಯಿ ಇಷ್ಟು ಖುಷಿಯಲ್ಲಿ ಮಾತನಾಡೋದು ನೋಡಿದರೆ ನನಗೆ ಕಂಡಾಬಟ್ಟೆ ಸಂತೋಷ ಆಗ್ತಾ ಉಂಟು. ಅಡ ಕಲ್ಟಿವೇಟ್ರು ಆವು ಮುಂಗುಸಿ ಏಡುವ ಒಂದು ರೂಪಾಯಿ ಒಳಕ್ಕೆ ಇನ್ನೊಂದು ಬಾಯಿ ಹಾಕೊಂಡಿರ್ತವ. ಹಂಗಂತ ಅವು ಪ್ರೀತಿ ಮಾಡ್ತಾರಲ್ಲ ಕೂಡ ಕಚ್ಚಾಡ್ತಾ ಇರ್ತವೆ. ಅಂದರೆ ಈಗ ನೀವೆಂತ ಅವು ಮತ್ತು ಮುಂಗುಸಿಯ ಇದ್ದ ಕೂಡ ನಾವಿಬ್ರು ಕುಚ್ಚುಕುಗಳು. ಐ ಲೈಕ್ ಇಟ್. ಹಾಗಾದ್ರೆ ಒಂದು ಕುಚಿಗೂ ಡ್ಯಾನ್ಸ್ ಮಾಡಿಬಿಡಿ, ನನ್ನ ಕಣ್ ತುಂಬ ನೋಡಿ ಸಂತೋಷ ಪಡ್ತೇನೆ. ಏಯ್ ರಾಕಿ, ಏನೇನೋ ಮಾತಾಡಿ ತಲೆ ತಿನ್ನೋದು ಬಿಟ್ಟು ಬಂದ್ ವಿಷಯ ಏನು ಅಂತ ಹೇಳೋ. ಓಯ್, ಸಂಗತಿ ಅಂತ ಗೊತ್ತುಂಟಾ? ಈ ರಿಂಗ್ ಮಾಸ್ಟರ್ನ ಅಮ್ಮ ನಡು ಸಾದಿಯಲ್ಲಿ ನಿಂತ್ಕೊಂಡು ಅರಪಾಯಿ ಆಗ್ತಾ ಉಂಟು. ಯಾಕೆ? ಅವರು ಪೂಜೆಗೆ ಅಂತೇಳಿ ತಂದ ಬೇವಿನ ಸೊಪ್ಪನ್ನು ಒಂದು ಎಲೆ ಕೂಡ ಬಿಡದೆ ಕತ್ಕೊಂಡು ಹೋಗಿದ್ದಾರಂತೆ. ಆ ಕತ್ಕೊಂಡು ಹೋದ ಕಳ್ಳ ನನ್ನ ಮಗ ಸಿಕ್ಕಿದ್ರೆ ಅವನ ಕಾಲು ಕತ್ತರಿಸ್ತಾನೆ ಅಂತೇಳಿ ಹೆಂಗಸ್ ಹೇಳ್ತಿದ್ರು. ಎಲ್ಲರೂ ಭಕ್ತಿಯಿಂದ ಮನಸ್ಸಲ್ಲಿ ಏನೇನು ಆಗಬೇಕು ಅಂತ ಅನ್ಕೊಂಡಿದ್ದೀರೋ ಅದನ್ನು ಪ್ರಾರ್ಥಿಸ್ಕೊಂಡು ದೇವ್ರಿಗೆ ಹೂವು ಹಾಕಿ. ಅಂಕಲ್, ನಾವೆಲ್ಲ ಪ್ರಾರ್ಥನೆ ಯಾಕೆ ಮಾಡಬೇಕು? ನೋಡಮ್ಮ, ಪ್ರಾರ್ಥನೆಯಿಂದ ಮನುಷ್ಯನ ಮನಸ್ಸಿಗೆ ಶಾಂತಿ ಸಿಗುತ್ತಮ್ಮ. ನಾವು ನಮ್ಮ ಯಾವುದೇ ಕೆಲಸವನ್ನು ನೆರವೇರಿಸ್ಕೋಬೇಕಾದ್ರೆ ಅದಕ್ಕೆ ಪ್ರಾರ್ಥನೆ ಬೇಕೇ ಬೇಕಮ್ಮ. ಅದು ಅಂಥ ಶಕ್ತಿ ಇದೆ ಪ್ರಾರ್ಥನೆಗೆ. ಯುಗಾದಿ ಅಂದರೆ ಯುಗದ ಆದಿ ಅಂದರೆ ವರ್ಷದ ಮೊದಲನೇ ದಿವಸ ಅಂತ. ನಾವು ಯಾವುದೇ ಒಂದು ಕೆಲಸವನ್ನು ನೆರವೇರಿಸ್ಕೋಬೇಕಾದ್ರೆ ಅದು ಪ್ರಾರ್ಥನೆಯಿಂದ ಸಾಧ್ಯ ಅನ್ನೋದು ಮೊದಲಿಂದ ಬಂದಿರೋ ನಂಬಿಕೆ. ಹ್ಞೂ, ಈ ಹಬ್ಬದ ದಿವಸ ಪೂಜೆ ಮಾಡಿ ಒಳ್ಳೆ ಮನಸ್ಸಿಂದ ಬೇವು ಬೆಲ್ಲ ತಿಂದು ಒಳ್ಳೇದ್ ಮಾತಾಡಿದ್ರೆ ಜೀವನ ಪೂರ್ತಿ ಒಳ್ಳೇದಾಯ್ತದಂತೆ. ಅದಕ್ಕೆ ಅಲ್ವಾ ಹಬ್ಬದ ದಿನ ಒತ್ತರ ಎದ್ದು ಹೊಟ್ಟಿ ಮುಂದೆ ಬಣ್ಣದ ರಂಗೋಲಿ ಬಿಡೋದು. ಅಷ್ಟೇ ಅಲ್ಲ ಕಮ್ಮೆ, ಇವತ್ತು ಹೊಸ ಪಂಚಾಂಗನ ಇಟ್ಬಿಟ್ಟು ಪೂಜೆ ಮಾಡ್ರಿ ಅಂತ. ಅದನ್ನ ಹಿರೀಕರಾದ ಇವರು ಓದ್ಬೇಕು, ಕಿರಿಕರಾದ ನಾವು ಕೂತ್ಕೊಂಡು ಕೇಳಿಸ್ಕೋಬೇಕು. ಹಬ್ಬದ ದಿನ ಒಪ್ಪಟ್ಟೋಕೆ ಬೇವು ಬೆಲ್ಲ ಯಾಕೆ? ಹುಸೆ, ಬೇವು ಬೆಲ್ಲ ಅನ್ನೋದು ಕಷ್ಟ ಸುಖದ ಸಂಕೇತ. ಅದಕ್ಕೆ ಅದನ್ನು ಸಮಾನವಾಗಿ ತಿನ್ಬೇಕು. ಅವೇ ಈಗ ಬೇವು ಕಮ್ಮಿ ತಿಂದು ಬೆಲ್ಲ ಜಾಸ್ತಿ ತಿನ್ಬಿಟ್ರೆ ಸುಖ ಕಮ್ಮಿ ಆಗಿ ಕಷ್ಟ ಜಾಸ್ತಿ ಆಯ್ತದೆ. ಅಷ್ಟೇ ಅಲ್ಲಪ್ಪ, ಬೆಲ್ಲ ನಮ್ಮ ಹೊಟ್ಟೆ ಒಳಗೆ ಹೋದಾಗ ಶಾಖ ಉತ್ಪತ್ತಿ ಆಗುತ್ತೆ. ಅದನ್ನು ಬೇವು ಶಮನ ಮಾಡುತ್ತೆ. ಅಂದರೆ ನಮ್ಮ ಜೀವನದಲ್ಲಿ ಬರುವ ಕಷ್ಟ ಸುಖ ಎಲ್ಲ ಸಮನಾಗಿ ತಗೋಬೇಕು ಅನ್ನೋದೇ ಅದರ ಅರ್ಥ. ಅಂಕಲ್, ಈ ಹಬ್ಬದ ಬಗ್ಗೆ ನಂಗೆ ಇಷ್ಟೊಂದೆಲ್ಲ ಗೊತ್ತೇ ಇರಲಿಲ್ಲ, ಇಲ್ಲಿ ಬಂದು ತಿಳ್ಕೊಂಡೆ. ಮಧುರವ್ರೆ, ಇನ್ನೂ ತಿಳ್ಕೊಬೇಕು ಅಂದ್ರೆ ಹೇಳಿ, ಬೆಂಗಳೂರಿಗೆ ಹೋಗಿ ತಿಳಿಸ್ಕೊಡ್ತೀನಿ. ಹೇಳ್ಕೊಡ್ತಾನೆ. ಕಿತ್ತೋಗಿರೋ ಚಡ್ಡಿನ ಯಾವ ರೀತಿ ಮಾರಾಟ ಮಾಡಬೇಕು ಅಂತ ಹೇಳ್ಕೊಡ್ತಾನೆ. ಈಗಲಾದರೂ ದೇವ್ರಿಗೆ ಹೂವು ಹಾಕ್ತೀರಾ? ಇರಿ ಎಲ್ಲರಿಗೂ ಪ್ರಸಾದ ಕೊಡ್ತೀನಿ, ತಗೊಳ್ಳಿ. ಇದು ಬೆಲ್ಲ, ಇದು ಬೇವು. ನಾನ್ ತಂದಿರೋ ಬೇವು ಸೊಪ್ಪನ್ನ ಯಾರೋ ಲಪಡಾಯಿಸಿ ತಿಪ್ಪೆಗೆಸ್ತವ್ರೆ ಅಂತ. ಈ ಕೆಲ್ಸನ ಯಾರು ಮಾಡವ್ರೆ ಅಂತಾನು ನನಗೆ ಗೊತ್ತು. ಯಾರಂತ ಹೇಳ? ನಮ್ ಭೂಪತಿ. ಅವನ್ಗೆ ಬೇವು ಸೊಪ್ಪನ್ ಕಂಡ್ರೆ ಆಗಲ್ಲ, ತಗೊಂಡೋಗಿ ಆಚೆ ಬಿಸಾಡ್ಬಿಡ್ತಾನೆ. ಅದಕ್ಕೆ ಮೊದ್ಲೇ ಒಂದ್ ಕಟ್ಟ ತೆಗ್ದಿಟ್ಟಿದ್ದಿ, ಈಗ ಉಪಯೋಗಕ್ಕೆ ಬಂತು. ತಗೊಳ್ಳಿ, ಇದು ಬೇವು, ಇದು ಬೆಲ್ಲ. ಇನ್ನೊಂದು ಸ್ವಲ್ಪ ಬೇಯೋದಿಗೆ ಕೊಡಿ. ಐ ಲೈಕ್ ಇಟ್.